00. ಹಾಂ ಆಯ್ತು ಸರ್. ರಘು ರವಿ ಹೌದಾ ಈಗ ನ್ಯೂಸ್ 18 ಬೆಳೆಕತ್ತಂದ್ರಾಗ ಆಳುಗಳು ಎಕರೆಗೆ 25,000 ಕೇಳ್ತಾರೆ. ನಾವ್ ಎಲ್ಲಿಂದ ತಂದು ಕೊಡ್ತಾರೆ? ಮತ್ತೆ ಅದಕ್ಕೆ ಹಾಕದ ಮತ್ತೆ ಅಲ್ಲೇ 30,000 ಆಗಿರ್ತೈತೆ ಎಕರೆ. ಈಗ ಬಿತ್ತಾಕ ಎಷ್ಟು ಖರ್ಚು ಮಾಡಿದ್ಯಾ? ಎಕರೆಗೆ 30,000 ಹೋಗತ್ರ. ಒಂದ್ ಎಕರೆಗೆ ರೂಟ್ರು ರಂಟಿ ಎಲ್ಲ ಖರ್ಚು ಮಾಡಿದ್ರು 30,000 ಬೇಕ್ರಿ. ಎಲ್ಲ ತೆಗೆದು ಮತ್ತೆ ಇವ್ರಿಗೆ ಮತ್ತೆ 25,000 ಕೊಡ್ಬೇಕು. ಮತ್ತೆ ಅದನ್ನೆಲ್ಲಿ ತಂದು ಕೊಡ್ಬೇಕು ನಾವು? ನಿನ್ನ ಹೆಸರು? ಬಸವರಾಜ್ ನೆಕ್ಕರ್. ಮುಳ್ಸೆಚ್ಚು ಒಂದು ಸ್ವಚ್ಛ ಆಗ್ಬೇಕು ನೋಡ್ರಿ. ನಿಮ್ಮನ್ನ ಬೇಡಿಕೆ ಸರ್ಕಾರ ಅದನ್ನ ಬೇಡದ್ ನಾವು. ಮುಳ್ಸೆಚ್ಚು ಸ್ವಚ್ಛ ಅಂತಂದ್ರೆ ಯಾವ್ದು ಬೇಕಾದ್ರೆ ಯಾವ್ದು ನಿಲ್ಲಂಗಿಲ್ಲ. ಎಲ್ಲದೂ ಮುಳ್ಸೆಚ್ಚು ಸ್ವಚ್ಛ ಆಗ್ಬೇಕು. ಯಾವ ಕಾಯಿಲೆಕ್ಕ ರೋಗ ಇದು ಮೆಡಿಸಿನ್ ಕೊಟ್ಟು ಬೆಳೆಸಿ. ಎಷ್ಟು ಹಾಕಿ ನಿಂದು ಎಷ್ಟೈತೆ ಹೊಲ? ನಮ್ದು 4 ಎಕರೆ. ಹಾಂ ಏನು ಹಾಕಿ? 4 ಎಕರೆ ಕೊಂಚ ಬರೀ ಮುಳ್ಸೆಚ್ಚು ಐತ್ರಿ ನಮ್ದು. ಹಾಂ ಬೇಕತ್ತೆ ಆಗಬೇಕು ನಮಗೆ. ಮುಳ್ಸೆಚ್ಚು ನಾವು ಈಗ ಯಾವ ಊರಿಂದ ಬಂದು? ಕಲಿಯದೇವ್ರು ಅಡಿಕೆ ತಾಲೂಕು ನಮ್ದು. ಹಾಂ ಈಗೇನು ಎಡೆ ಹೊಡ್ಯಕ್ಕೆ ಬರೋಲ್ಲ ಏನಿದು ಮಾಡೋದು? ಯಾವ್ದಕ್ಕೆ ಬರ್ಬೇಕ್ರಿ? ಎಡೆ ಹೊಡ್ಯಕ್ಕೆ ಬರಂಗಿಲ್ಲ, ಏನು ಬರಂಗಿಲ್ಲ. ಆಲೆ ಬೆಳೆದ ತೌಡ ಬಿತ್ತೇವಿ. ಮಳೆ ಒಂದು ಹೆಚ್ಕೊಂಡೈತಲ್ರಿ, ಏನು ಮಾಡಕ್ಕೆ ಅದಕ್ಕೆ ಎತ್ತ ಇಲ್ಲ, ಎಲ್ಲ ಹೊಡ್ಯಕ್ಕ ಬರಂಗಿಲ್ಲ. ಈಗ ಒಟ್ಟು ಈ ಔಷಧ ಸಿಕ್ಕರೆ ನಿಮ್ಗೆ ಅನುಕೂಲ? ಔಷಧ ಸಿಕ್ಕರೆ ಸಾಚ್ ಆಗತ್ತೆ ನೋಡ್ರಿ. ಔಷಧ ಅದು ಏನ್ರ ಮಾಡಿ ಕಂಡು ಹಿಡಿಬೇಕು ನೋಡ್ರಿ. ನೀವು ಬೇರೆ ಔಷಧದಿಂದ ಹೋಗಲ್ಲ? ಬೇರೆ ಔಷಧ ಹೋಗೋದಲ್ರಿ ಅದು. ಯಾವ ಔಷಧಕ್ಕೆ ಹೋಗಲ್ರಿ ಅದು. ಅದ್ರಾಗ ಒಂದ್ರಿ ಬಳ್ಳಿ ಶೇಂಗಾ ಹಾಕಿದ್ರೆ ಸೋಯಾಬೀನ್ ಹಾಕಿದ್ರೆ ಹೋಗದ್ರಿ ಅದು. ನಾವು ಗೊಂಜಾಳ ಹಾಕ್ರ ಮತ್ತೆ ನಾವೇನು ತರ್ಬೇಕ್ರಿ ಅದನ್ನ? ಈ ವರ್ಷ ಜಾಸ್ತಿ ಗೊಂಜಾಳನ ಐತನ ನಮ್ಮಲ್ಲಿರೋ ಕಲಿಯೋದಂದ್ರೆ ಒಂದು ಗೊಂಜಾಳ ಬಿಡ್ರಿ. ಗೊಂಜಾಳ ಬಿಟ್ರಿ ಏನು? ಓಕೆ. ನಿನ್ನ ಹೆಸರು ಬಸವರಾಜ್ ನೆಕ್ಕರ್. ಸರ್, ನಮ್ಮ ಹಾವೇರಿಗೆ ಈ ಥರ ಗಲಾಟೆ ಆಗೋಕ್ಕೆ ಕಾರಣ ಏನಂತಂದ್ರೆ ಮುಳ್ಸಜ್ಜೆ ಔಷಧಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದಾಗ ಅದು ಸಿಗ್ತಾ ಇಲ್ಲ. ಯಾಕಂದ್ರೆ ಅದು ಟೆಸ್ಟ್ ಮಾಡ್ಬೇಕಂತೇಳಿ ಲ್ಯಾಬಿಗೆ ಕಳಿಸ್ಬೇಕಂತೇಳಿ ಕೃಷಿ ಇವರು ಯಾರು ಅಂಗಡಿಯವ್ರು ಹೇಳ್ಯಾರ. ಆದ್ರೆ ನನಗೆ ಕೇಳ್ತಾ ಇರೋದಂದ್ರೆ ಸುತ್ತಮುತ್ತನೇ ಎಲ್ಲ ಕೃಷಿ ಇಲಾಖೆಗಳಿದಾವೆ. ಆಮೇಲೆ DCFC ದೂರ ಇಲ್ಲಿಂದ 7 ಕಿಲೋಮೀಟ್ರ್ ಅಲ್ಲೆಲ್ಲ DC ಅವರು ಹತ್ರ ಇದ್ದಾರೆ. ಆ ರೈತರಿಗೆ ಹೆಲ್ಪ್ ಆಗುತ್ತಂದ್ರೆ ಪಟ ಟೆಸ್ಟ್ ಮಾಡಿ ಅದೇನೈತೆ ಜಲ್ದಿ ಅವ್ರಿಗೆ ರೈತರಿಗೆ ಅನುಕೂಲ ಆಗಂಗೆ. ಯಾಕಂದ್ರೆ ಈಗ ಬಿತ್ತ ಬಿತ್ತಾಗಿ ಮೇಲೆ ಮಳೆ ಒಂದು ಹಿಡ್ಕೊಂಡೈತಿ. ಅವ್ರಿಗೆ ಹೆಲ್ಪ್ ಆಗೋ ಥರ ಏನಾದರೂ ಒಂದು ಸಹಾಯ ಮಾಡಿಕೊಡ್ಬೇಕಂತೇಳಿ ಎಲ್ಲ ಕೃಷಿ ಇಲಾಖೆದವ್ರಿಗೂ ಮತ್ತು DCFCನಾಗಿರೋದು DC ಅವ್ರಿಗೂ ನಾವು ವಿನಂತಿ ಎಲ್ಲ ರೈತರ ಮೂಲಕ ನಾವು ವಿನಂತಿ ಮಾಡ್ಕೊಳಕತ್ತೀವಿ, ಕೈ ಮುಗಿದು ಕೇಳ್ಕೊತೀವಿ. ಯಾಕಂದ್ರೆ ಮಳೆ ಹಿಡ್ಕೊಂಡೈತಿ. ರೈತರಿಗೆ ಭಾಳ ಬೇರೆ ಅರಸೀಕೆರೆಯಿಂದ ಹಿಡಿದು ದಾವಣಗೆರೆ ಕಟ್ಟಿ ಬಂದಾರ. ಬರೀ ಅದೊಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ದಕ್ಕೆ ಜನ ದಯವಿಟ್ಟು ಅದಕ್ಕೆ ಹೆಲ್ಪ್ ಮಾಡಿರಿ. ಯಾಕಂದ್ರೆ ಎಲ್ಲ ರೈತರದ್ದು ಸಮಸ್ಯೆ ಯಾರು ದೊಡ್ಡ ಸಮಸ್ಯೆ ಆಗೋದು ರೈತರಿಗೆ, ಯಾರಿಗೇನೋ ದೊಡ್ಡ ಸಮಸ್ಯೆ ಆಗೋದು. ಯಾಕಂದ್ರೆ ಉತ್ತಾಕ ಬಿತ್ತಾಕ ಎಲ್ಲ ಮಳೆ ಕೇಳಿ ಹೇಳಿ ಬರಲ್ಲ. ಅದಕ್ಕೆ ಬೆಳೆದಿರೋ ಮುಳ್ಸಜ್ಜಿ ತೆಗಿಬೇಕನ್ನಕ ಎಲ್ಲ ರೈತರು ಬಂದಾರೆ. ಯಾಕಂದ್ರೆ ಹಳೆ ಖರ್ಚು ಈಗೇನು ಎಲ್ಲ ನೋಡಿದ್ರೆ ಪೆಟ್ರೋಲ್ ಖರ್ಚು, ಆಮೇಲೆ ಮಷಿನ್ ಹಿಡಿದು ಮಾಡೋ ಖರ್ಚು ಎಲ್ಲ ನೋಡಿದ್ರೆ ದೊಡ್ಡ ಆಗ್ಯಾವ. ಅದಕ್ಕಂತ ಜನ ಆಸೆ ಪಟ್ಟು ಬಂದಿದ್ರೆ ಈ ಥರ ಆಗೈತಿ. ದಯವಿಟ್ಟು ಎಲ್ಲರಿಗೂ ಹೆಲ್ಪ್ ಆಗೋ ಥರ ಕೃಷಿ ಇಲಾಖೆ ಮತ್ತು DC ಅವ್ರು ದಯವಿಟ್ಟು ಹೆಲ್ಪ್ ಮಾಡ್ಬೇಕಂತ ಎಲ್ಲ ರೈತರ ಪರವಾಗಿ ನಾವು ವಿನಂತಿ ಮಾಡ್ಕೊತೀವಿ. ನಿಮ್ಮ ಹೆಸರು? ಪುನೀತ್ ಸರ್. ರೈತರು ಯಾರು ಕೂಡ ರೈತರ ಬಗ್ಗೆ ಕೃಷಿ ಇಲಾಖೆರಾಗಲಿ ಮತ್ತೊಬ್ಬರಾಗಲಿ ಮಗನೊಬ್ಬರ ಆಗಲಿ ಯಾರು ಕೂಡ ಇದುವರೆಗೂ ಮುಳ್ಸಜ್ಜಿಗೆ ಔಷಧಿ ಕಂಡುಹಿಡಿದಿದ್ದಿಲ್ಲ. ಹಾವೇರಿ ಜಿಲ್ಲೆದಾಗ ಇದು ಅಣ್ಣಾರು ಕಂಡುಹಿಡ್ದಾರ ಅಂತ ಹೇಳಿದರು. ನಾನು ಬೆಳಗ್ಗೆ ವಿಡಿಯೋ ನೋಡಿಬಿಟ್ಟು ಅರ್ಕಮಾಳಿ ತಾಲೂಕು ಅರಸೀಕೆರೆ ಗ್ರಾಮದಿಂದ ಬಂದಿದ್ದೀನಿ. ಎಷ್ಟು ಗೊತ್ತಾ? 80 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಇಲ್ಲಿಗೆ. 70 ಕಿಲೋಮೀಟ್ರ್ ಇಲ್ಲಿಗೆ ಹೊಡ್ಕೊಂಡು ಬಂದಾಗ ಇಲ್ಲಿ ಪೊಲೀಸ್ ನಿಂತಿದ್ರು. ಯಾಕೆ ನಿಂತೀರಿ ಅಂತ ನಾನು ಕೇಳಿದೆ. ಇಲ್ಲ ಔಷಧಿ ಕಂಡುಹಿಡ್ದಾರ, ಅದು ಮುಂದೆ ಮೆಕ್ಕೆಜೋಳ ಬಿಡ್ತೈತೆ ಇಲ್ಲ ಗೊತ್ತಿಲ್ಲ ಅಂತಂದೇಳಿ ಕೃಷಿ ಇಲಾಖೆ ಹೇಳಿದ್ರು. ಬಂದ್ ಮಾಡಿದ್ರು. ಇವರು ಟೆಸ್ಟ್ ಮಾಡ್ಬೋದಲ್ಲ, ಗಡ ಮಾಡ್ಬೋದಲ್ಲ ಅಂತ ನಾನು ಕೇಳೋದು. ಅಂದ್ರೆ ಸ್ವಲ್ಪ ಜಲ್ದಿ ಮಾಡಿಕೊಟ್ರೆ ನಿಮ್ಗೆ ಜಲ್ದಿ ಮಾಡಿಕೊಟ್ರೆ ಅನುಕೂಲ ಅಲ್ಲ. ಇಷ್ಟಿದ್ದಾಗ ಮಾಡ್ಬೋದು. ಎದಿ ಮೇಲೆ ಬಂದ್ಮೇಲೆ ಹೆಂಗೆ ಹೊಡ್ಯಾಕತ್ತೆ ಔಷಧಿ ಅಂತ ನಾನು ಕೇಳೋದು. ಏನು ಅಧಿಕಾರಿಗಳು ಏನಾರು ಹೇಳಿದ್ರು? ಅಧಿಕಾರಿಗಳು ಕೇಳಿದೆ ನಾನು, ಯಾಕೆ ಸರ್ ಯಾಕೆ ಬಂದ್ ಮಾಡಿರಿ ಅಂತಂದೇಳಿ. 6ನೇ ತಾರೀಕು ಬರ್ಕೊಟ್ಟು ಹೋಗುತ್ತೆ ಅಂತ. ಯಾಕೆ ಗಡ ಟೆಸ್ಟ್ ಮಾಡೋಕ್ಕಾಗಲ್ಲ? ಏನು ಔಷಧಿ ಅಂಗಡಿಯವ್ರು ಕೂಡ ಏನು ಅಧಿಕಾರಿಗಳು ಶಾಮಿಲ್ ಆಗ್ಯಾರ ಏನು ಅಂತ ನನಗೆ ಅನುಮಾನ ಆಗ್ತದೆ. ಯಾಕೆ ಅನುಮಾನ ಆಗ್ತದೆ ಅಂದ್ರೆ ಔಷಧಿ ಕಂಪ್ನಿಗಳೆಲ್ಲ ಬೀಳ್ತಾವೆ. ಈ ಔಷಧಿ ಎಲ್ಲರೂ ಇದಾಗ ಬಂದ ಔಷಧಿ ಇದನ್ನೇ ಹೊಡಿತಾರೆ. ಬೇರೆ ಔಷಧಿಗಳು ಯಾವನು ಹೊಡೆಯಲ್ಲ. ಅವಾಗ ಕೋಡಿಗಟ್ಟಲೆ ಲಾಸ್ ಆಗತ್ತೆ ಅಂತಂದೇಳಿ ಏನು ಸೆಗ್ರೆಂಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ, ನಮಗಂತೂ ಗೊತ್ತಿಲ್ಲ. ನಾನು ಬೆಳಗ್ಗೆ ವಿಡಿಯೋ ನೋಡಿದೆ, ನೋಡಿ ಅವ್ರಿಗೆ ಫೋನ್ ಮಾಡಿದೆ. ಇಲ್ಲ ಈ ಥರ ಪೊಲೀಸರು ಅದಾರ ಅಂದರು. ಆದರೂ ಕೂಡ ಕೊಡ್ತಾರ ಅನ್ನೋ ಕಾರಣಕ್ಕೋಸ್ಕರ ಬಂದೆ. ಸಿಗಲಿಲ್ಲ ಮತ್ತೆ ಈಗ ಏನು ಮಾಡ್ತೀರಿ? ಸಿಗಲಿಲ್ಲಲ್ಲ ಅಂದ್ರೆ ಕೈಲಿ 3 ದಿನಕ್ಕಿದ್ರು ಒಂದು ಅಕಡಿ ಕೀಳೋದಾಗಿಲ್ಲ. ನಮ್ಮ ಕೈಲಿ 3 ದಿನ ಕಿತ್ತಾನೆ ಒಂದು ಅಕಡಿ ಕೀಳೋದಾಗಿಲ್ಲ. ಆಳಿನ ಬೇಡ ಪ್ರಾಬ್ಲಮ್ಮು. ಎಡಕುಂಟಿ ಹೊಡೆದು ಇವತ್ತಿನವರು 26 ದಿನ ಆಯ್ತು. ಮಳೆ ಹಾಕಿಕೊಂಡು ಒಂದು ದಿನವೂ ಎಡಕುಂಟಿ ಹೋಗಿಲ್ಲ. ನಾವೇನು ಮಾಡ್ಬೇಕು ರೈತರು? ಈಗೇನು ಹರಗೋದು ಪರಿಸ್ಥಿತಿ? ಈಗ ಮೆಕ್ಕೆಜೋಳ ಹರಗಕ್ಕೆ ಬರಲ್ಲ. ಹರಗಕ್ಕೆ ಬಂದ್ರೆ ಹರಕೆಯನ್ನು ವರ್ಣ ಮಾಡ್ಕೊಳೋದು. ಹರಗಕ್ಕೆ ಬರಲ್ಲ. 26 ದಿನ ಮಳೆ ಬಿಟ್ಟಲ್ಲ. 26 ದಿನದ ಮೆಕ್ಕೆಜೋಳ ಐತೆ. ಹೆಂಗೆ ಹರಗ್ತೀರಿ? ಮಳೆ ನಾನು ಕೇಳೋದು 26 ಔಷಧಿ
ಲ್ಯಾಡಿಸ್ ಔಷಧಿ ಹೊಡೆದಾನೆ, ಟಿಂಚರ್ ಅಂತ ಬರ್ತೈತಿ, ಆ ಟಿಂಚರ್ ಹೊಡೆದಾನೆ. ಎಷ್ಟು ಖರ್ಚು ಮಾಡ್ಯಾನ ಈಗ ಅದಕ್ಕೆ? ಈಗ 9,500 ರೂಪಾಯಿ ಖರ್ಚಾಗೈತಿ ಎಕರೆಗೆ. ಒಂದು ಎಕರೆಗೆ ಅಲ್ರಿ, 2.5 ಎಕರೆಗೆ 3,200 ರೂಪಾಯಿ ಹೋಗತ್ರಿ. ಲ್ಯಾಡಿಸ್ ಅಂತ ಬರ್ತೈತಿ, ಅದನ್ನು ಹೊಡೆದಾನೆ. ಟಿಂಚರ್ ಅಂತಂದೇಳಿ 3,200 ರೂಪಾಯಿ, ಅದು ಕೂಡ ಅದನ್ನು ಹೊಡೆದಾನೆ. ಆದರೂ ಮುಳ್ಸೇಜ್ ಹೋಗಿಲ್ಲ, ಬರೀ ಸೊಪ್ಪು ಕಸ ಅಷ್ಟ ಹೋಗೈತಿ. ಮುಳ್ಸೇಜ್ ಹೋಗತ್ತೆ ನಾವು ಒಂದೇ ಕಾರಣಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಡ್ಕೊಂಬಂದಾನೆ ಬೈಕ. ಇವ್ರು ಯಾಕೆ ಟೆಸ್ಟ್ ಗಡ ಮಾಡೋಕ್ಕಾಗಲ್ಲ? ನಾನು ಕೇಳೋದು ಏನು ಗೊತ್ತಾ, ಈ ರೈತರು ಇಷ್ಟಕ್ಕಂತ ಬಂದಾರ ಅವರ ಕೃಷಿ ಇಲಾಖೆ ಇಲ್ಲೇ ಐತಿ. ಇಲ್ಲಿ ಇಲ್ಲಂದ್ರೂ ಬೆಂಗಳೂರಿಗೆ ಕಳಿಸ್ಬೋದು, ಧಾರವಾಡ ಕಳಿಸ್ಬೋದು, ಹುಬ್ಳಿ ಕಳಿಸ್ಬೋದು, ದೇವಸ್ಥಾನದ ಒಂದೈತಿ. ಟೆಸ್ಟ್ ಯಾಕೆ ಗಡ ಮಾಡಬಾರ್ದು ಅಂತ ನಾನು ಕೇಳೋದು. 15 ದಿನ ಬಿಟ್ಟರೆ ಮೆಕ್ಕೆಜೋಳ ಉಳಿತಾವ, ಉಳಿಯೋದಲ್ಲ. ಆದಷ್ಟು ಬೇಗ ನಾನು ಕೇಳ್ಕೊಳ್ಳೋದೇನೋ ಆದಷ್ಟು ಬೇಗ ಟೆಸ್ಟ್ ಮಾಡಿ ಅದು ಕರೆಕ್ಟ್ ಐತೆ ಅನಿಸಿದ್ರೆ ಕೊಡಕ್ಕಂತ ನಾನು ಹೇಳ್ತಾ ಇರೋದು. ಏನು ನಿಮ್ಮ ಅಧಿಕಾರಿಗಳು ಇದನ್ನು ಮಾಡ್ತಾ ಇರೋದು. ಟೆಸ್ಟ್ ಮಾಡೋದು ಎಷ್ಟದ್ರಿ ನಾನು ಹೇಳೋದು. ಟೆಸ್ಟ್ ಎಷ್ಟು ದಿನಕ್ಕೆ ಮಾಡ್ಬೋದು? 2 ದಿನಕ್ಕೆ ಮಾಡ್ಬೋದು. ಶಾಮಿಲ್ ಆಗಿರ್ತಾರ. ಮತ್ತೆ ಬೇರೆ ಔಷಧಿ ಕಂಪ್ನಿಗಳು ಸೇಲ್ ಆಗಲಿಲ್ಲ ಅಂದ್ರೆ ಮತ್ತೇನಾಗುತ್ತೆ ಹೇಳ್ರಿ? ಕಂಪ್ನಿ ಔಷಧಿ ಸೇಲ್ ಆಗತ್ತೆ. ಇದನ್ನ ತಗೊಂಡೋಗಾರ, ನಾನು ಕೂಡ ಇದನ್ನ ತಗೊಂಡು ಇನ್ನೊಬ್ರು ಕೂಡ ರಾಜ್ಯದಿಂದ ಬೇರೆ ಕಡೆಯಿಂದ ಬಂದು ತಗೊಂಡೋಗಾರ. ನಾವು ಅರಸೀಕೆರೆಯಿಂದ ಬಂದವೆ. ಏನು ಹೆಸರಣ್ಣ ಇದರ ಕಂಪ್ನಿ? ಇದರ ಹೆಸರು ಏನು ಗೊತ್ತಾ? ಔಷಧಿ ಹೆಸರು ನನಗೆ ಗೊತ್ತಲ್ಲ. ಅಲ್ಲ, ಅದು ಶ್ರೀನಿವಾಸ್ ಅಂತ ಗೊತ್ತು ಅಂಗಡಿ ಹೆಸರು, ಔಷಧಿ ಹೆಸರು ಗೊತ್ತಿಲ್ಲ. ಮತ್ತೆ ಅದು ಇದು ಔಷಧಿ ಹೆಸರು ನನಗೆ ಗೊತ್ತಿಲ್ಲ, ನಾನು ತಗೊಂಡು ಹೋಗಿಲ್ಲ. ಮೊಬೈಲ್ನಾಗ ನೋಡಿರಿ? ಮೊಬೈಲ್ನ ನೋಡಿ ಮುಳ್ಸಿಜ್ ಹೋಗ್ಯತಂತ ರಿಯಲ್ ತೋರಿಸಿದ್ ವಿಡಿಯೋ ತೋರಿಸಿದ್ಕ ಇಮಿಡಿಯೇಟ್ಲಿ ಬೈಕ್ ಹಾಕ್ಯಂದು ಬಂದೆ. ನಾನು ನಮ್ಮ ಮಾಮಾರ್ ಕರ್ಕೊಂಡು ಬಂದು ನೋಡಿದೆ. ಇಲ್ಲಿ ಪೊಲೀಸರು ನಿಂತಿದ್ರು. ಯಾಕೆ ಸರ್ ನಿಂತಿರ ಅಂತ ಪೊಲೀಸರನ್ನ ಕೇಳಿದೆ. ಇಲ್ಲಪ್ಪ ಟೆಸ್ಟಿಗೆ ಕಳಿಸ್ಯಾರ ಅಂದರು. ಅಲ್ಲಿ ಕೃಷಿ ಇಲಾಖೆರು ಅಲ್ಲೇ ಪೆಟ್ರೋಲ್ ಬಂಕಿಂತ ನಿಂತಿದ್ರು. ಯಾಕೆ ಸರ್ ನೀವು ಕೊಡಕ್ಕೆ ಬಿಡ್ತಾ ಇಲ್ಲ ಅಂದೆ. ಇಲ್ಲ, ಮುಂದೆ ಮೆಕ್ಕೆಜೋಳ ಕೇಳ್ತೈತಲ್ಲ, ಟೆಸ್ಟ್ ಮಾಡ್ಬೇಕು. ಟೆಸ್ಟ್ ಮಾಡೋದು ಎಷ್ಟು ಸರ್ ಅಂತ ಕೇಳಿದ್ದ. ಎಷ್ಟು ದಿನ ಬೇಕು? ಒಬ್ಬ ರೈತರಿಗೆ ಸಹಾಯ ಮಾಡ್ಬೇಕಂದ್ರೆ 2 ದಿನದಾಗ ಮಾಡ್ಬೋದು. ಹೌದಾ? ರೈತರು ಎಷ್ಟು ಜನ ಅದಾರ? ನನ್ನ ಹತ್ರ ಎಷ್ಟು ಜನ ಬಂದ? ಎಲ್ಲ ಕೆಲಸ ಬಗ್ಸಿಬಿಟ್ಟು ಮತ್ತೊಂದು ಬಿಟ್ಟು ಪ್ರತಿಯೊಂದು ಬಿಟ್ಟು ಇಲ್ಲಿ ಎದಕ್ಕೆ ಬಂದ ನಾವು? ಆ ಮುಳ್ಸೇಜಿ ಹೊಸರೇ ಬಂದ. ಆ ಮುಳ್ಸೇಜಿ ಇಲ್ಲದ್ರೆ ನಾವ್ಯಾಕೆ ಇಲ್ಲಿ ಬಂದಿದ್ವಿ? ನಿನ್ನ ಹೆಸರು? ನನ್ನ ಹೆಸರು ಸುನಿಲ್ ಅಂತ ಹೇಳಿ. ಹಾಂ, ಮುಳ್ಸೇಜಿ ಭಾರಿ ಚಚ್ಚಿ ಔಷಧಿಗಾಗಿ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಕೊಡ್ತಾ ಇಲ್ಲ ರೈತ. ಏನಂತಾರ? ಅದು ಬಂದು ಟೆಸ್ಟಿಂಗಿಗೆ ಕಳಿಸ್ತಾವ ಅಂತ ಹೇಳ್ತಾರೆ. ಲ್ಯಾಬಿಗೆ ಕಳಿಸಿವೆ, ಕೃಷಿ ಇಲಾಖೆ ಲ್ಯಾಬಿಗೆ ಕಳಿಸಿವೆ. ಅದು ಬಂದ ಮೇಲೆ ಕೊಡ್ತಾವ ಅಂತ ಹೇಳ್ತಾರೆ. ನೀವು ಎಷ್ಟು ದಿನ ಅದು ಬಂದೀಗ? ನೀವು ಬೆಳಗ್ಗೆ ಬಂದವ್ರಿ ನಾವು. ಹಾಂ, ಎಲ್ಲಿ ನೋಡಿದ್ರಿ ಇದನ್ನೆಲ್ಲ? ಇದು ಮಾಹಿತಿ ಹೆಂಗೆ ಗೊತ್ತಾಗ್ತದೆ? ಮೊಬೈಲ್ನ ನೋಡಿದ್ರಿ? ನೋಡಿ ಈಗ ಆಳು ಹಚ್ಚಿದ್ರೆ ಏನು ಆಗ್ತೈತೆ ಅಷ್ಟ? ಇದನ್ನು ಇದಾಗಲ್ಲ? ಅದು ಮೆಕ್ಕೆಜೋಳ ಬೆಳೆದದ್ದು ಅವ್ರಿಗೆ ಆಗೋದಲ್ಲ. 400 ರೂಪಾಯಿ 500 ರೂಪಾಯಿ ಕೂಲಿ ಅವ್ರಿಗೆ. ಆ 3 ಕೆಜಿ ಕಿತ್ತುಕ್ಕೂ ಹೊಲದಕ್ಕೂ ಅದು ಅವ್ರಿಗೆ ನೇರಕೈತಿ. ಈ ವರ್ಷ ಏನು ಮಳೆ ಹೆಚ್ಚಾಗಿದ್ದು ಹೆಚ್ಚಾಗೈತು? ಈ ವರ್ಷ ಹಿಂಗಾಕತಿ. ನಾವು ನಮಗೇನು ಡೌಟ್ ಆಯ್ತು ಅಂದ್ರೆ ಇದು ಕೆಮಿಕಲ್ ಹಾಕ್ಯಾರ ಗೊಬ್ಬರದಾಗ ಬರ್ತೈತಿ ಅನ್ನೋಂತ ನಮಗೆ ಡೌಟ್ ಐತಿ. ಅವಾಗೆಲ್ಲ ನಾವು ಮುಳ್ಸೇಜಿ ಇಷ್ಟಕ್ಕಂದು ಇರ್ತಿದ್ದಿಲ್ಲ. ಈಗ ಅಷ್ಟೊಂದು ಫಾಸ್ಟ್ ಐತಿ ಮುಳ್ಸೇಜಿ. ಈಗ ಬೇರೆ ಔಷಧ ಹೊಡೆದ್ರೆ ಹೋಗಲ್ಲ? ಹೋಗಲ್ಲ. ಕಳೆನಾಶಕ ಯಾವ ಲಾಸ್ಟ್ ಸ್ಟೇಜ್ ನೋಡ್ರಿ ರೌಂಡ್ ಅಪ್. ಅದಕ್ಕೆ ಏನದು ಗೋವಿನಜೋಳದಾಗ ಅಷ್ಟೇ ಐತೆ? ಬೇರೆ ಎಲ್ಲ ಪೀಕ್ನಾಗ ಬಂದೈತೆ? ಬೇರೆ ಪೀಕ್ನಾಗಿದ್ರೆ ಕಂಟ್ರೋಲ್ ಐತ್ರಿ. ಅದು ಮೆಕ್ಕೆಜೋಳ ಸೋಯಾಬಾನ್ದಾಗ ಕಂಟ್ರೋಲ್ ಐತಿ, ಮೆಕ್ಕೆಜೋಳಕ್ಕೆ ಮಾತ್ರ ಕಂಟ್ರೋಲ್ ಇಲ್ಲ. ನಾವು ಬೆಳೀತಕ್ಕಂಥದ್ದು ಹೆಚ್ಚಿಗೆ ಪ್ರಮಾಣದಲ್ಲಿ ಅಂದ್ರೆ ಮೆಕ್ಕೆಜೋಳನ, ಅದೇ ನಮಗೆ ಆಧಾರ. ಅದನ್ನ ಬಿಟ್ಟು ಯಾವುದು ಹಾಕಲ್ಲ ನಾವು. ನಿಮ್ಮ ಹೆಸರಣ್ಣ? ಕರಿಯಪ್ಪ ಅಂತ. ಈ ಮುಳ್ಸೇಜಿ ಕೈಯಾಗ್ರಿ ಬೇಸೋತಿಗೇನ್ರಿ ರೈತ ಫಸ್ಟ್ಗೆ ಸನ್ರೈಸ್ ಹೊಡಿ ಅಂದ್ರಿ. ನಮ್ಮ ಕಲ್ಲಡಿ ತಾಲೂಕಿನಾಗ ಸನ್ರೈಸ್ ಹೊಡೆದ್ರಿ, ಅದಕ್ಕೂ ಹೋಗಲಿಲ್ಲ. ಟೇಂಜರ್ ಹೊಡಿ ಅಂದ್ರಿ, ಅದಕ್ಕೂ ಹೋಗಲಿಲ್ಲ. ಇಲ್ಲಿ ಹಾವೇರಿಯಾಗಿ ಇವ ದೊಡ್ಡದೊಂದು ಇದನ್ನ ಮಾಡಿ ಕಳಿಸಿನ್ರಿ, ವಿಡಿಯೋ ಮಾಡಿ. ಎಲ್ಲರೂ ಇಲ್ಲಿ ಓಡಿ ಬಂದ್ವಿ ರೈತರು. ಇವು ಕದ ಹಾಕೋಂತ ಓರಿ ಅವರು ಹಾಕ್ಯಾರಿ ವಿಡಿಯೋ ಮಾಡಿ. ಶ್ರೀನಿವಾಸ್ ಅಗ್ರೋದವ್ರು ಹಾಕಿದ್ರಿ. ಇದು ಇವ್ರು ನಮ್ಮ ಮಾವ ನೋಡ್ರಿ 40 ಎಕರೆ ಐತ್ರಿ ಗೊಂಜಾಳ. ಒಂದು 75-80 ಸಾವಿರ ರೂಪಾಯಿ ಎಣ್ಣೆ ಹೊಡೆದ್ರಿ ಟಿಂಜರ್ನ, ಏನೂ ಹೋಗ್ಲಿಲ್ಲ ರೀ. ಇವತ್ತು ಲಾಸ್ಟ್ ಸ್ಟೇಜಿಗೆ ಬಂದಾನ್ರಿ ಅವ. ಒಂದು 5 ಲೀಟ್ರ್ ರೌಂಡ್ ಅಪ್ ಹೋದ್ರಿ, ಹೊಲ್ಕೊಟ್ಟು ಹೊಡೆದು ನಾವು ಅಂತ ಹೇಳ್ತಾನೆ ರೀ ಅವ. ಅಲ್ಲ ಹಿಂಗೆ ಮಾಡ್ಬೇಕು ಯಾಕಂದ್ರಿ ಅದಕ್ಕೆ ಹಾಳಾಗಿ ಹೊಕ್ಕಿತ್ರಿ ಅಲ್ಲೇ. ಇಲ್ಲ ನಮ್ಮ ತಲೆ ಹಂಗೈತೆ. ಒಂದು ನಿಮಿಷ ಹೌದ್ರಿ. 1 ಫೂಟ್ ಗೋವಿನ ಜೋಳ ಐತ್ರಿ, 3 ಫೂಟ್ ಮುಳ್ಸೇಜಿ ಐತ್ರಿ. ಅದಕ್ಕೆ ಕಂಟ್ರೋಲ್ ಮಾಡೋದು ಹೆಂಗ್ರಿ? ಇಲ್ಲಿ ಸಿಕ್ತಂಗಾರ ಅದಕ್ಕೆ ಸೊಲ್ಯೂಷನ್ ಬರುವಾಗ ಅಂದ್ರೆ ಇಲ್ಲಿ ಲಾಕ್ ಆಗೈತ್ರಿ. ಏನು ಆಳಿಗೆ ಏನು ಕೇಳ್ತಾರಣ್ಣ? ಆಳೇನ್ರಿ, ಒಂದು ಕಣಗ್ಲ ಕೆತ್ತದಿಲ್ರಿ. 20 ಆಳು ಹೋದ್ರೆ 5,000 ಆಕೈತ್ರಿ ಒಂದು ದಿನಕ್ಕೆ.
ಅದಕ್ಕೆ ಏನು ತೊಗೊಳಕ್ಕೆ ಬಂದಿದ್ರಿ ನೀವು? ಹೋರಿ ಅದಕ್ಕಿದ್ರೆ ಔಷಧ ತೊಗೊಳ ಔಷಧ ಯಾಕಂತ ಇಲ್ಲಿ ಬೈದ್ವಿ. ಎಷ್ಟು ಜನ ಬಂದಿರಣ್ಣ? ನಾವು 6 ಜನ ಬಂದೇವ್ರಿ ಕಲಗಟ್ಟಿಗಿಂದ. ಹಾಂ ಏನಂತಾರೆ ಇಲ್ಲಿ? ಇಲ್ಲಿ ಇವ್ರು ಬಂದ್ ಮಾಡ್ಯಾರಿ, ಇನ್ನೂ 6 ದಿವಸ ಬೇಕಂತ್ರಿ ಕೊಡಕ್ಕೆ. ಹಾಂ ರೇಟು ಏನು ಅದೇನು ಹೇಳಿದ್ರೆ ಯಾವ್ದು ಔಷಧ? ಗೊತ್ತಿಲ್ರಿ. ಹಾಂ ನೀವು ಬಂದಾಗ ಒಟ್ಟು ಕದಾಕಿದ್ದು ಕದ ಹಾಕಿದ್ವಿ. ಬೆಳಗ್ಗೆ 6ಕ್ಕೆ ಬಂದೇವ್ರಿ ಗಾಡಿ ಮಾಡ್ಕೊಂಡು. ನಿನ್ನ ಹೆಸರಣ್ಣ? ಈರಣ್ಣ